ಹಲೋ, ಹಾಯ್. ಇವತ್ತು ನಾವು ಶೇಂಗಾ ಚಟ್ನಿ ಮಾಡೋದು ಹೇಳ್ಕೊಡ್ತೇನೆ. ವಿಶೇಷ ಶೇಂಗಾ ಚಟ್ನಿ ಹೆಂಗೆ ಮಾಡ್ತೇನೆ ಅನ್ನೋದು ನೋಡಿರಿ. ಇವು ಒಂದು ಬಟ್ಲು ಶೇಂಗಾ ಕಾಳ್ದವು, ಇವು ಹುರಿಯಾಗ್ತೇನೆ. ಇಲ್ಲ ಶೇಂಗಾ ಚಟ್ನಿಗೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಶೇಂಗಾ, ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಒಣ ಇದು ಮೆಣಸಿನ್ಕಾಯಿ ಪುಡಿ, ಇದು ಒಣ ಖಾರ ಪುಡಿ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಇಷ್ಟು ದಿನಿಸ್ಬೇಕು. ಇವನ್ನ ಚೆಂದಾಗಿ ಹುರಿಬೇಕು. ಒಂದು ದುಂಡಾಗೆ ಸಣ್ಣ ಉರಿ ಇಟ್ಕೊಂಡು ಶೇಂಗಾ ಕಾಳು ಚಟ್ನಿಗೆ ಏನೇನು ಬೇಕು ಅನ್ನೋದು ತೋರಿಸ್ತೇನೆ ನಿಮ್ಗೆ. ಇವನ್ನ ದುಂಡಾಗಿ ಹುರಿಬೇಕು, ಸಣ್ಣ ಉರಿ ಇಟ್ಕೊಂಡು. ಇದಾಗೈತಿ. ಈಗ ಸ್ವಲ್ಪ ಹುರಿಬೇಕು ದುಂಡಾಗೆ. ಇದಾಗೈತಿ. ಇದು ಆಮೇಲೆ ಇದು ಸ್ವಲ್ಪ ಕಡಲೆಬೇಳೆ, 2 ಚಮಚ ಕಡಲೆಬೇಳೆ ಹುರಿಯಾತ. ಸ್ವಲ್ಪ ಕೆಂಪಗೆ ಗೋಲ್ಡನ್ ಬರೋ ಮಟ್ಟ ಹುರಿಬೇಕು ಇವನ್ನ. ವಿಶೇಷ ಶೇಂಗಾ ಚಟ್ನಿ ಅದು ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಕತಿ. ಬರೀ ಶೇಂಗಾ ಕಾಳಿನ ಚಟ್ನಿ ಮಾಡ್ತಾರೋ, ಬರೀ ಪುಟಾಣಿ ಚಟ್ನಿ ಮಾಡ್ತಾರೋ, ನಾವು ಈ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಭಾಳ ರುಚಿ ಬರ್ತೈತಿ. ಇದು ಈ ಶೇಂಗಾ ಚಟ್ನಿ ಮಾಡೋದು ವಿಶೇಷ ಐತಿ. ನೋಡಿರಿ, ಸ್ವಲ್ಪ ಇದನ್ನು ದುಂಡಗೆ ಹುರಿಬೇಕು. ಭಾಳ ಹೊತ್ತಿಸ್ಬಾರ್ದು, ಒಚ್ಚಿರ್ ಕಹಿ ಬರ್ತೈತಿ. ಸ್ವಲ್ಪ ದುಂಡಾಗೆ ಬಿರ್ಸಾಗೆ ಆಗೋ ತನಕ ಹುರಿಬೇಕು. ಈಗ ಆಗೈತಿ. ಇನ್ನೇನು ಬೇಕು ನೋಡಿ, ಇವಕ್ಕೆ ಒಂದು 5-6 ದಿನಸ್ ಬೇಕು. ಇವಕ್ಕೆ ಶೇಂಗಾ ಚಟ್ನಿ ಮಾಡ್ಬೇಕಾದ್ರೆ ಬರೀ ಶೇಂಗಾ ಚಟ್ನಿ ಅಷ್ಟೇ ಮಾಡಿದ್ರೆ ಚಲೋ ಆಕತಿ. ನಾವು ಅದ್ರ ರುಚಿ ಹೆಚ್ಚು ಬರೋದಿಲ್ಲ ಅಂತೇಳಿ ಇವನ್ನೆಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಮಾಡ್ತೇವೆ. ನೋಡಿರಿ, ಈಗ ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಇವು 2 ಚಮಚ ಅದಾವೆ ಉದ್ದಿನಬೇಳೆ. ಇವನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಇವನು ರುಚಿಗೆ ಆಗೋ ಹಂಗೆ ಕಂಪು ಬರೋ ಹಂಗೆ ಹುರಿಬೇಕು. ಇವನು ಉದ್ದಿನಬೇಳೆ ಕೆಂಪು ಹುರಿದ ಇವು ಘಮ ಬರೋ ಮಟ್ಟ ಹುರಿಬೇಕು ಅಷ್ಟೇ. ಆಮೇಲೆ ಎಳ್ಳು ಹುರ್ಕೋಬೇಕಿದು. ಇವು ಒಂದು 2 ಚಮಚ ಅದಾವೆ. ಎಲ್ಲ ಹಾಕಿ ಮಾಡೋದ್ರಿಂದ ಚಟ್ನಿ ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್. ಇದು ಉಪ್ಪಿಟ್ಟಿನ ಜೋಡಿ ಮಾಡಿ ಬಿಸಿ ಉಪ್ಪಿಟ್ಟಿನಾಗೂ ಹಾಕ್ಕೋಬೋದು, ಅನ್ನದ ಜೋಡಿನೂ ಮಾಡ್ಕೊಂಡು ತಿನ್ಬೋದು. ಹಾಕ್ಕೊಂಡು ರೊಟ್ಟಿ ಜೋಡಿ, ಚಪಾತಿ ಜೋಡಿ ತಿನ್ಬೋದು. ಇದನ್ನು ನಾ ಸ್ವಲ್ಪ ಮಾಡಿ ತೋರ್ಸಾತೇನು. ಎಳ್ಳು ಇವು ಹುರಿದಾವು ಈ ಥರ. ಆಗೈತಿದೆ. ಈಗೆಲ್ಲ ಶೇಂಗಾ ಕಾಳು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಹಾಕ್ಕೊಂಡೇನು. ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡೋದು ಅಷ್ಟೆ. ತೋರಿಸ್ತೀನಿ ಇಲ್ಲಿ ನಿಮಗೆ. ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡೋದು, ಅಲ್ಲಿ ಬೆಚ್ಚಗೆ ಭಾಳ ಏನು ಮಾಡೋಂಗಿಲ್ಲ. ಕೊಬ್ಬರಿ ಈ ಚಟ್ನಿ ಹೆಂಗೆ ಮಾಡೋದು ತೋರಿಸ್ತೀನಿ ನಿಮ್ಗೆ. ಇದಾಗೈತಿ. ಈಗ ಕೊಬ್ಬರಿ ಇದು ಮಿಕ್ಸಿ ಹಾಕ್ತೇನೆ. ಇದರಾಗ ಏನು ನಾವೇನು ಸಪ್ಪೆ ಅದು ಶೇಂಗಾ ಕಾಳು ತೆಗೆಯೋದಿಲ್ಲ.
ಇದೇನು ಅಷ್ಟು ತಿಳು ಇರ್ತೈತಿ. ಜವಾರಿ ಶೇಂಗಾ ಕಾಳು ಇರ್ತಾವೆ. ಇದಕ್ಕೆ ಇನ್ನೇನೇನು ಹಾಕ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ. ಒಂದು 2 ಕಡ್ಡಿ ಅಷ್ಟು ಕರಿಬೇವು ಹಾಕೋದು. ಆಮೇಲೆ ಒಂದು 10-12 ಬೆಳ್ಳುಳ್ಳಿ ಬ್ಯಾಳೆ ಹಾಕೋದು. ಆಮೇಲೆ ಈ ತಂಪಿಗೆ ಸ್ವಲ್ಪ ಖಾರ ಮೆತ್ತಗಾಗೈತಿ. ಒಣ ಖಾರ ಇದು. ಒಣ ಖಾರ ಪುಡಿ ಒಂದಿಷ್ಟು ಹಾಕೋದು. ಒಂದಿಷ್ಟು ಜಾಸ್ತಿನೇ ಹಾಕೋದು, ಒಂದು 2 ಚಮಚದಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ತೇನೆ ನಾನು. ನೋಡ್ಕೊಂಡು ಮತ್ತೆ ಹಾಕೋದು ಎಷ್ಟು ಬೇಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇದನ್ನಿಷ್ಟು ಮಿಕ್ಸಿ ಹೊಡೆಸ್ತೇನೆ ಈಗ ನೋಡೋಕ್ರೆ. ಇಷ್ಟು ಇದನ್ನು ಹಾಕಿನಿದ್ರಾಗ ಈಗ ಮಿಕ್ಸಿ ಹೊಡೆಸ್ತೇನೆ. ವಿಶೇಷ ಶೇಂಗಾ ಚಟ್ನಿ ರೆಡಿ ಐತಿ. ಈ ಥರ ಆಗೈತಿ. ಬಿಸಿ ಅನ್ನದ ಜೊತೆ ತಿನ್ಬೋದು ಇದನ್ನು. ಅನ್ನ, ತುಪ್ಪ, ಈ ಚಟ್ನಿ ಇದ್ರೆ ಸಾಕು. ಏನು ಸಾಂಬಾರ ಬೇಕಂತೇನಿಲ್ಲ. ಇದು ಭಾರಿ ಟೇಸ್ಟ್ ಆಕತಿ. ಮಾಡಿ ನೋಡಿರಿ, ಭಾಳ ಚಲೋ ಆಕತಿ ಇದು. ರೊಟ್ಟಿ ಜೋಡಿ, ಚಪಾತಿ ಜೋಡಿ ತಿನ್ಬೋದು. ಬರೀ ಅನ್ನ ಇದ್ರೂ ಏನಿಲ್ದರೂ ಸಾರದು ಒಮ್ಮೆ ಕಡಿಮೆ ಬಿದ್ರೂ ಇದನ್ನು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಉಪ್ಪಿಟ್ಟನ್ನ ತಿನ್ಬೋದು. ಭಾರಿ ಟೇಸ್ಟ್ ಆಕತಿ. ಮಾಡಿ ನೋಡಿರಿ.